ಗೇಟ್ ತೆಗಿಲ್ಲ ಅಂತ ಮಾತಾಡ್ತಾ ಇದ್ದೀವಿ. ನಿಯಂತ್ರಣಕ್ಕೆ ಬರದೇ ಹೋದಾಗ ಕೇಳಿಸ್ತಾ ಇದೆ, ನನ್ನ ಪ್ರಶ್ನೆ ಕೇಳಿಸ್ತಾ ಇದೆ ನಿಮಗೆ? ಗೇಟ್ ತೆಗಿಲಿಲ್ಲ ಅಂತ ಹೇಳಿ ಈ ತರ ಕ್ರೌಡ್ ನುಗ್ಗುಬಿಟ್ರು ಅಂತ ಬಂದಿದೆ. ಅಕಸ್ಮಾತ್ ಗೇಟ್ ತೆಗ್ದಿದ್ರು ಅಂತಾನೆ ಇಟ್ಕೊಳ್ಳಿ, ಗೇಟ್ ತೆಗ್ದಿದ್ರು ಅಂತಾನೆ ಇಟ್ಕೊಳ್ಳಿ, 2 ಲಕ್ಷವೋ 3 ಲಕ್ಷವೋ 4 ಲಕ್ಷವೋ 5 ಲಕ್ಷವೋ, ನನ್ನ ಬಳಿ ಸರಿಯಾದ ನಂಬರ್ ಇಲ್ಲ, ಲಕ್ಷಗಟ್ಟಲೆ ಜನ ಅಂತೂ ಅಲ್ಲಿ ಇದ್ರು. ಅಷ್ಟು ಜನ ಬಿಟ್ಟಿದ್ದಿದ್ರೆ ಸ್ಟೇಡಿಯಂ ಕೆಪಾಸಿಟಿನೇ ಇರ್ಲಿಲ್ವಲ್ಲ ಅಷ್ಟು, ಅವಾಗಾದ್ರೂ ಗೇಟ್ ಹಾಕ್ಬೇಕಾಗಿತ್ತಲ್ಲ, ಇನ್ನೇನು ಮಾಡ್ತಾ ಇದ್ರು ಅವರು ಅಂತ. ಅವಾಗಾದ್ರೂ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಜನ ಜಾಸ್ತಿ ಆಗಿದೆ, ಆ ಕೆಪಾಸಿಟಿಗಿಂತ ಜಾಸ್ತಿ ಆದ್ರೆ ನಿಯಂತ್ರಣ ಕಷ್ಟ ಆಗ್ತದೆ. ಸಿಬ್ಬಂದಿ ಕೂಡ ಅಲ್ಲಿ ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ, ಅಷ್ಟು ಆ ಕ್ರೌಡ್ ಅನ್ನು ಕಂಟ್ರೋಲ್ ಮಾಡುವಷ್ಟು ಕೆಪಾಸಿಟಿ ಜನ ನಮ್ಮ ಸಿಬ್ಬಂದಿ ಇಲ್ಲ ಅಲ್ಲಿ. ಆಮೇಲೆ ಅಕಸ್ಮಾತ್ ಅವರೇ ಏನಾದರೂ ಲಾಠಿ ಚಾರ್ಜ್ ಮೊದಲೇ ಮಾಡಿದ್ರೆ ಇನ್ನೂ ಜಾಸ್ತಿ ಅನಾಹುತಗಳು, ಜನ ಗಾಬರಿಯಿಂದ ಆ ಕಡೆ ಓಡಾಡಿ ಈ ಕಡೆಯಿಂದ ಓಡಾಡಿ ಅದು ಕೂಡ ಒಂದು ಘಟನೆ ಆಗುವ ಸಾಧ್ಯತೆ ಇತ್ತಲ್ಲಿ. ಒಮ್ಮೆಲೆ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಇಂಥ ಕ್ರೌಡ್ಗಳಲ್ಲಿ. ಆದ್ದರಿಂದ ಅದು ಅಲ್ಲಿ ಅವರು ಮುಂಚೆನೆ ಮಾಡಿದ್ರು ಕೂಡ ಈ ಸಿಬ್ಬಂದಿಯನ್ನ ಜಾಸ್ತಿ ಸಂಖ್ಯೆಯಲ್ಲಿ ನೇಮಿಸಿದ್ರೆ ಈ ಘಟನೆಯನ್ನು ತಡಿಬೋದಿತ್ತು. ಮತ್ತು ಅಲ್ಲಲ್ಲಿ ಊರುಗಳಲ್ಲಿ ಜನ ಜಾಸ್ತಿ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಲ್ಲೇ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದಾಗಿತ್ತು ಅಂತ ಅನಿಸ್ತದೆ. ಫೈನ್ ಫೈನ್. ನಾನು ನಟರಾಜ್ ಗೌಡ್ರು ಕೇಳ್ತೀನಿ. ನಟರಾಜ್ ಗೌಡ್ರೆ, ಮುಂಬೈ ಕೂಡ ಕಪ್ ಗೆದ್ದಿದ್ದಾರೆ, ಚೆನ್ನೈ ಕೂಡ ಕಪ್ ಗೆದ್ದಿದ್ದಾರೆ, ಕೋಲ್ಕತ್ತಾ ಕೂಡ ಗೆದ್ದಿದ್ದಾರೆ. ನನ್ನ ಪಾಯಿಂಟ್ ಇಲ್ಲಿ, ಈಗ ಮುಂಬೈಯೇ ಒಂದು ಕಪ್ ಗೆದ್ದಾಗ ಬಸ್ಸಲ್ಲಿ ಮೆರವಣಿಗೆ ಮಾಡ್ತಾರೆ ಆರಾಮಾಗಿ, ಓಪನ್ ಬಸ್ಸು. ನಮ್ಮಲ್ಲಿ ಒಂದು ಬಸ್ಗೆ ಪೂರ್ತಿ ಕವರ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಒಳಗಡೆ ಪ್ಲೇಯರ್ಸ್ ಕೂತಿದ್ರು ಆಚೆ ಅವ್ರಿಗೆ ಕಾಣಲ್ಲ. ಆಯಿತು, ಭದ್ರತೆ ದೃಷ್ಟಿಯಿಂದ ಅಂತ ಅಂದ್ಕೊಳ್ಳಿ. ಈ ಥರದೊಂದು ವಿಶೇಷ ಸನ್ನಿವೇಶ ಕಪ್ ಗೆದ್ದಾಗ ಬೇರೆ ರಾಜ್ಯಗಳಲ್ಲಿ ಆರಾಮಾಗೊಂದು ಮೆರವಣಿಗೆ ಮಾಡ್ತಾರೆ, ರಸ್ತೆ ಇಕ್ಕೆಲೆಗಳಲ್ಲಿ. ನೋಡಿ, ನೀವು ಯಾವುದೋ ಒಂದು ಕಿಷ್ಕಿಂಧ ಪಟ್ಟಣದಲ್ಲಿ ನಾನೊಂದು ಕಾರ್ಯಕ್ರಮ ಇಟ್ಬಿಟ್ಟಿದ್ದೀನಿ ಅಂದರೆ ಎಲ್ಲ ಕಿಷ್ಕಿಂಧ ಪಟ್ಟಣದ ಮೇಲೆ ಮುಗಿ ಬೀಳ್ತಾರೆ ಅದ್ರ ಮೇಲೆ. ರಸ್ತೆಯಲ್ಲೇ ಇಟ್ಬಿಟ್ಟಿದ್ದೀನಪ್ಪ ನಾನು, ಬೆಂಗಳೂರು ಟು ಮೈಸೂರು ಫಿಕ್ಸ್ ಮಾಡಿ, ಲೆಟಸ್ ಎಕ್ಸಾಂಪಲ್ಗೆ ಹೇಳ್ತಾರೆ, ಬೆಂಗಳೂರು ಟು ಮೈಸೂರು ರೋಡಲ್ಲಿ ನಾನು ಇದನ್ನು ಆಯೋಜನೆ ಮಾಡಿದ್ದೀನಿ. ಬಸ್ಸಲ್ಲೆಲ್ಲ ಪ್ಲೇಯರ್ಸ್ ಬರ್ತಾರಪ್ಪ, ಎಲ್ಲ ವಿಶ್ ಮಾಡಿಬಿಡಿ. ನೀವು ಕಿಲೋಮೀಟರ್ ನೀವು ನಿಗದಿ ಮಾಡ್ಕೊಳ್ಳಿ, ನಿಮ್ಮ ಸೆಕ್ಯೂರಿಟಿ ಬಲಕ್ಕೆ ತಕ್ಕಂತೆ ನೀವು ನಿಗದಿ ಮಾಡ್ಕೊಂಡಿದ್ದರು ಕೂಡ ಒಂದೇ ಕಡೆ ಕ್ರೌಡಿಂಗ್ ಬಂದು ಒದ್ದಾಡೋದು ತಪ್ತಾ ಇತ್ತೇನೋ ಅಂತ. ರಸ್ತೆ ಕೆಳಗಡೆ ನಿಂತ್ಕೊಳ್ತಾ ಇದ್ರು, ಒಂದಷ್ಟು ಬ್ಯಾರಿಕೇಡ್ ವ್ಯವಸ್ಥೆನೇ ಮಾಡ್ಕೊಂಡಿದ್ದಿದ್ರೆ, ಆಯಾ ಜಿಲ್ಲಾ ಪೊಲೀಸರಿಗೆ ಅದನ್ನು ಹೇಳಿಬಿಟ್ಟಿದ್ದರೆ ಎಲ್ಲ ಅಸೆಂಬಲ್ ಆಗ್ತಾ ರಸ್ತೆ ಈ ಕಡೆ ಬರ್ರಪ್ಪ, ಅವ್ರಿಗೆ ದಾರಿ ಬಿಡಿ ಅಂತ ಹೇಳಿದರೆ ಆರಾಮ ನೋಡ್ಕೊಂಡು ಹೋಗ್ತಾ ಇದ್ರೇನೋ, ಕಣ್ ತುಂಬ್ಕೊಂಡಂಗೂ ಆಗ್ತಾ ಇತ್ತು. ಇದ್ಯಾಕೆ ಮಾಡ್ಕೊಂಡ್ರೆ ನೀವು? ಈಗ ಆಯಿತು ನೋಡಿ, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಮೇಲೆ ವಿಶ್ಲೇಷಣೆ ಕೂಡ ಈಗ ಮುಂಬೈ ಕಡಲ ಕಿನಾರೆ ಅಲ್ಲೂ ದೊಡ್ಡ ರಸ್ತೆ ಇರಲ್ಲ. ಈಗ ಅಶೋಕ್ ಗೌಡ್ರು ಪರಮೇಶ್ವರ್ ಅವ್ರನ್ನ ಟೀಕಿಸಿದ್ರು, ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಮಾಡ್ಬಿಟ್ಟು ಬೇರೆ ಬೇರೆಯವ್ರನ್ನ ಕೊಟ್ಬಿಟ್ಟಿದ್ದಾರೆ ಅಂತ. ಇದೇ ಬಿಜೆಪಿ ತಾವು ಡಿಲೀಟ್ ಮಾಡಿದ ಟ್ವೀಟ್ನಲ್ಲಿ ಏನು ಡಿಲೀಟ್ ಮಾಡಿದ್ರು ಟ್ವೀಟ್ನ, ನೀವು ಅಭಿಮಾನಿಗಳಿಗೆ ಅವಕಾಶ ಕೊಡ್ತಿಲ್ಲ ಅವ್ರನ್ನ ನೋಡಲಿಕ್ಕೆ, ಅಭಿಮಾನಿಗಳನ್ನ ಅದನ್ನ ಅವ್ರ ಸ್ಫೂರ್ತಿ ಉತ್ಸಾಹವನ್ನು ನೀವು ಕುಂದಿಸ್ತಾ ಇದ್ದೀರಾ, ನೀವು ಅವಕಾಶ ಕೊಡಬೇಕು, ತೆರೆದ ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಬರಬೇಕು, ತೆರೆದ ವಾಹನದಲ್ಲಿ ಅವ್ರನ್ನ ಮೆರವಣಿಗೆ ಮಾಡಿಸ್ಬೇಕು. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ನಿರ್ದೇಶನ ಕೊಟ್ಟಿದ್ರು ಪೊಲೀಸ್ನವ್ರಿಗೆ, ಯಾವುದೇ ಕಾರಣಕ್ಕೆ ಕಾರ್ಯಕ್ರಮ 30 ನಿಮಿಷ 40 ನಿಮಿಷ ಆಗುತ್ತೆ, ಎಲ್ಲ ಕಡೆ ಯಾವ್ಯಾವ ವೆಹಿಕಲ್ ಬರ್ತವೆ ಇಲ್ಲಿ ಬರುವಂಥದ್ದನ್ನೆಲ್ಲ ತಡಿಬೇಕು ಅಂತೇಳಿ ಮಧ್ಯಾಹ್ನ 12 ಗಂಟೆಯಿಂದನೇ ವಿಧಾನಸೌಧ ಮುಂದೆ ರಸ್ತೆಗಳಾಗಬಹುದು ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆಗಳಾಗಬಹುದು, ಅಲ್ಲಿಗೆ ವೆಹಿಕಲ್ಗಳು ಬರದಂಗೆ, ಮೆಟ್ರೋದಲ್ಲಿ ಜನಗಳು ಅಲ್ಲಿಗೆ ಬರ್ತಾ ಇದ್ದಿದ್ದನ್ನ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲಿಗೆ ಬರದಂಗೆ ಕೂಡ ತಡೆದಿದ್ದಾರೆ. ಆಯ್ತಾ, ಅದನ್ನ ನಿರ್ದೇಶನ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಕೊಟ್ಟಿದ್ದು. ಆಮೇಲೆ ಬಿಜೆಪಿ ಏನು ಟ್ವೀಟ್ ಡಿಲೀಟ್ ಮಾಡಿದ್ರು, ಅದೇ ಯಾಕಂದ್ರೆ ಇವ್ರದ್ದು ಉತ್ಸಾಹ ಹಂಗೆ ಇತ್ತು. ಬಿಜೆಪಿ ಕಾರ್ಯಕರ್ತ, ನಾನು ಅನ್ಕೊಂಡೆ ಬಿಜೆಪಿ ಕಚೇರಿಯಿಂದನೇ ಎಲ್ಲ ಬಿಜೆಪಿ ಕಾರ್ಯಕರ್ತರು ಬಂದ್ಬಿಡ್ತಾರೇನೋ ಅಂತ, ಇನ್ಕ್ಲೂಡಿಂಗ್ ಅಶೋಕ್ ಮತ್ತೆ ವಿಜೇಂದ್ರ ಬಂದ್ಬಿಡ್ತಾರೆ, ಅಲ್ಲಿ ನಿಂತ್ಕೊಂತಾರೇನೋ ಅಂತ. ಆ ಡಿಲೀಟ್ ಮಾಡೋ ಟ್ವೀಟ್ ನ ಮೇಲೆ ಆ ಉತ್ಸಾಹ ಇತ್ತಲ್ಲ, ಅವ್ರಿಗೆ ಉತ್ಸಾಹ ಆಮೇಲೆ ಹೋಯ್ತು ಅವ್ರಿಗೆ. ಆದರೆ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಆಗಬಹುದು, ಪೊಲೀಸ್ ಇಲಾಖೆ ಆಗಬಹುದು, ಎಷ್ಟು ಸಾಧ್ಯವೋ ಅಷ್ಟು ತಡೆದಿದ್ದಾರೆ. ಅಷ್ಟು ಎಲ್ಲೆಲ್ಲಿಂದ ಬರ್ತಿದ್ರು. ನಾಯಂಡಳ್ಳಿ ಮೆಟ್ರೋ ಜನ ಅಲ್ಲಿ ಸ್ಟಾಪ್ ಆಗಿದ್ದಾರೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ 6 ಕಿಲೋಮೀಟರ್ ದೂರ ಅದು, ಜನ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ಅದಂದ್ರೆ ಪೊಲೀಸ್ ಮುಂಜಾಗ್ರತೆನೂ ತಗೊಂಡಿದ್ದಾರೆ, ಕ್ರಮನೂ ವಹಿಸಿದ್ದಾರೆ. ಮಾಗಡಿ ರೋಡ್ ಮೆಟ್ರೋ ಹತ್ರ, ಟೋಲ್ಗೇಟ್ ಮಾಗಡಿ ರೋಡ್ ಮೆಟ್ರೋ ಹತ್ರ ಕೂಡ ಜನ ನಿಂತಿದ್ದಾರೆ. ಈಗ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಕ್ರೌಡ್ ಬಿಹೇವಿಯರ್ ಬಗ್ಗೆ. ಅನ್ರೂಲಿ ಅಂಡ್ ಇರ್ರೆಸ್ಪಾನ್ಸಿಬಲ್ ಕ್ರೌಡ್ ಬಿಹೇವಿಯರ್, ಪ್ಯಾನಿಕ್ ಕ್ರಿಯೇಟೆಡ್ ಡ್ಯೂ ಟು ಸ್ಪ್ರೆಡ್ ಆಫ್ ಸಮ್ ರೂಮರ್ಸ್. ಈಗ ನನಗೆ ಇರೋ ನಾಲೆಡ್ಜ್ ಪ್ರಕಾರ ಯಾವುದೇ ರೂಮರ್ ಇಂದ ಜನ ನುಗ್ಗಿ ಸತ್ತೋಗಿಲ್ಲ ಇಲ್ಲಿ. ಯಾವುದೋ ಗಾಳಿ ಸುದ್ದಿ ಬಂದ್ಬಿಡ್ತು, ಯಾರೋ ಅಪಪ್ರಚಾರ ಮಾಡಿಬಿಟ್ಟ, ಯಾವುದೋ ಸೇತುವೆನೇ ಬಿದ್ದೋಯ್ತಲ್ಲಿ, ಟೆಂಪರರಿ ಕಡೆ ಸೇತುವೆ, ಅದೇನೂ ಆಗಿಲ್ಲ. ಗೇಟ್ ತೆಗಿಲಿಲ್ಲ ಅನ್ನೋ ದೊಡ್ಡ ಕಾರಣ ಆಗಿದ್ದಾಗ ಒಂದು ಸರ್ಕಾರವಾಗಿ KCAಗೆ ನಿರ್ದೇಶನ ಕೊಡಲಿಕ್ಕೆ ನಿಮ್ಗೆಲ್ಲ ಹಕ್ಕು ಇದೆ.
ಎಲ್ಲ ಹಕ್ಕು ನಿಮ್ಗಿದೆ ಸ್ವಾಮಿ. ಅದು ಇದು ನಮ್ಮ ರಾಜ್ಯದ ಹೆಮ್ಮೆ ಕ್ರಿಕೆಟ್ ಸಂಸ್ಥೆ ಅದು. Correct. ಯಾಕೆ KC ಹಿಂಗ್ ಮಾಡ್ತಾ ಇಲ್ಲ, ಇದ್ದೀರಿ? KC ಈಗ ಪಾಸ ಟಿಕೆಟ್ ಎಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಏನು ಕಥೆ ಅಂತ ನಿಮ್ಗೂ ಕ್ಲಾರಿಟಿ ಇಲ್ಲ, ಕೆಸಿಯು ಕ್ಲಾರಿಟಿ ಇಲ್ಲ, ಮೊದಲೇ ಇಲ್ಲ. KCA ಅವ್ರ ಜವಾಬ್ದಾರಿ ಇದೆ, ಯಾಕಂದ್ರೆ ಆರ್ಗನೈಸರ್ಸ್ ಅವರೇನೆ, ಅವರ ಹೊಣೆಗಾರಿಕೆ ಇದು DNE ಅಂತ ಅದ್ಯಾವುದೋ ಅದು ಅವ್ರ ಬರೀ ಏಜೆನ್ಸಿಗಳು ಅವರಲ್ಲ, ಅವರ ಟಿಕೆಟ್ ಮಾರಕ್ಕೆ ಏಜೆನ್ಸಿಗಳು. KCAದ ಹೊಣೆಗಾರಿಕೆ ಇದೆ ಏನಂದ್ರೆ ಎಷ್ಟು ಜನಕ್ಕೆ ನೀವು ಟಿಕೆಟ್ ಕೊಟ್ಟಿದ್ದೀರಿ, ಎಷ್ಟು ಜನ ಬರ್ತಾರೆ ಅಂತ ಹೇಳಿ, ನಾವು ಎಷ್ಟು ಜನ ಟಿಕೆಟ್ ಹಂಚಿಕೆ ಆಗಿದೆ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಅವ್ರು ಮಾಹಿತಿ ಕೊಡಬೇಕು, ಪೊಲೀಸ್ ಭದ್ರತೆಯನ್ನು ಅವ್ರು ಕೇಳಬೇಕು. ಅದೆಲ್ಲ ಆಗಿನೂ ಕೂಡ ಅತ್ಯಂತ ಜನ ಏನಂದ್ರೆ ನಾವು ಒಳಗಡೆ ಹೋಗಬಹುದಾ ನೋಡಬಹುದಾ ಅಂತ ಹೇಳಿ ನುಗ್ಗಿರೋ ಜನ, ಒಳಗಡೆ ಜನ ಹೋಗಿ ಕುಳಿತಿದ್ದಾರೆ, ಈ ಮಳೆ ಬಂದ್ಬಿಡ್ತದೆ, ಕಾರ್ಯಕ್ರಮ ಮುಗ್ದೋಗ್ತದೆ ಅನ್ನೋ ಗಾಬರಿನಲ್ಲಿ ಜನ ನುಗ್ಗಿದ್ದಾರೆ. ಇದಾಗಿದೆ, ಬಹಳಷ್ಟು ಕಡೆ ಲೋಪ ಆಗಿದೆ, ಅದು ಎಲ್ಲೆಲ್ಲಿ ಲೋಪ ಆಗಿದೆ ಅನ್ನೋದನ್ನ ಈ ತನಿಖೆ ಮುಖಾಂತರನೇ ಗೊತ್ತಾಗುವಂಥದ್ದು. ಬಟ್ ಈ ಅನಾಹುತ ಆಗಿದೆಯಲ್ಲ ದುರದೃಷ್ಟಕರ. ನಾವು ಕಪ್ಪು ನಮ್ದೆ ಅಂತ ಎವರಿ ಇಯರ್ ಹೇಳ್ಕೊಂಡು ಬರ್ತಾ ಇದ್ವಿ. ಈ ಸಲ ಆಗಿತ್ತು ನಿಜವಾದ ಸೆಲೆಬ್ರೇಷನ್, ನಮ್ಗೆ ಅವತ್ತು ನೈಟೇ ಇತ್ತು. ಅವತ್ತು ನೈಟ್ ಎಲ್ಲರೂ ತಪ್ಪು ನಮ್ದೆ, ಈಗ ತಪ್ಪು ನಮ್ದೆ, ನೋವು ನಮ್ದೆ, ಆಯ್ತಾ, ನೋವು ನಮ್ದೆ. ಇಂಥ ದುರಂತ ಯಾರಿಗೆ ಇಷ್ಟಪಡ್ತಾರೆ, ಆಯ್ತಾ. ಇಡೀ ರಾತ್ರಿ ಇಡೀ ಬೆಂಗಳೂರಲ್ಲಿ ಪಟಾಕಿ ಹೊಡೆದಿದ್ದಾರೆ, ಆಯ್ತಾ. ಇದು ನಾನು ಅವಾಗ ಶ್ರೀನಾಥ್ ಕುಂಬ್ಳೆ ಬೆಂಗಳೂರಲ್ಲಿ ಪಾಕಿಸ್ತಾನ ವಿರುದ್ಧ ಗೆದ್ರಲ್ಲ, ಆ ಟೈಮಲ್ಲಿ ನೋಡಿದ್ದು ಬಿಟ್ರೆ 15-20 ವರ್ಷ ಆದ ಮೇಲೆ ಅಷ್ಟು ಸಂಭ್ರಮ ಬೆಂಗಳೂರಿನಲ್ಲಿ ಕಾಣ್ತು. ಬಟ್ ಆದರೆ ನೆಕ್ಸ್ಟ್ ಡೇ ಈ ರೀತಿಯಾಗಿ ಜನ ಮಾಬ್ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನ ನನ್ನ ಪ್ರಕಾರ ಯಾರೂ ಊಹಿಸಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಕಷ್ಟ, ಇದು ನಂಬೋ ಸ್ವಲ್ಪ ಕಷ್ಟ. ಯಾಕೆಂದ್ರೆ RCB ಅಷ್ಟು ಫ್ಯಾನ್ ಬೇಸ್ ಇತ್ತು ಗೌಡ್ರೆ, ಜನ ಬರ್ತಾರೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ, ಜನ ಬರೋದೇ ಇರ್ಲಿಲ್ಲ, ಕಷ್ಟ ಇತ್ತು. ಒಂದಿದೆ ಎರಡು ಭಾಗ. ನಿಮಗೆ ರಾತ್ರಿ ಆ ಸೆಲೆಬ್ರೇಷನ್ ಇದ್ದಾಗ, ರಾತ್ರಿ ಕೇಳಿಸ್ಕೊಳ್ಳಿ, ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಗೆದ್ದಾಗ್ಲೇ ಬೆಂಗಳೂರಲ್ಲಿ ಆಸ್ ಇಫ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಗೆದ್ದು ಬಿಟ್ರೇನೋ ಎನ್ನುವಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಇದ್ದಾಗ, ಇನ್ನ ಟೀಮೇ ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಿದೆ ಅಂದಾಗ ಜನ ಬರಲ್ಲ ಅಂತ ನೀವು ಹೆಂಗ್ ಅಂದ್ಕೊಂಡ್ರಿ? ಅದ್ರೊಳಗೆ ಏನಾಗಿದೆ ಅಂದ್ರೆ ಇವ್ರು ಎಷ್ಟು ಪಾಸ್ ಎಷ್ಟು ಟಿಕೆಟ್ ಹಂಚಿದ್ರು ಅಂತ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ ಲಕ್ಷ ಅಂತ ಹಂಚಕ್ಕಾಗಲ್ಲ, 1 ಲಕ್ಷ 2 ಲಕ್ಷ ಅಂತ ಹಂಚಕ್ಕಾಗಲ್ಲ. ಕ್ಲಾರಿಟಿ ಇತ್ತಲ್ವಾ? ಈಗ ಫ್ರೀ, ನೀವು ಒಳಗಡೆ ಫ್ರೀ ಅಂದ್ರೂ ಎಲ್ಲ ಹೋಗೋಣ ನಡೀರಿ ಅಂತ ಯಾಕೆ ಬಂದಿರ್ಬಾರ್ದು ಜನ? ಅದೇನೆ ಪಾಸ್. ಯಾಕಂದ್ರೆ ಪಾಸ್ ಎಷ್ಟು ಲಿಮಿಟ್ ಇರ್ತದೆ, ಉಚಿತ ಪಾಸ್ ಎಷ್ಟು ಲಿಮಿಟ್ ಇರ್ತದೆ ಅಷ್ಟೇ ಜನ ಮಾಡಬೇಕು. ನೀವು 45,000 ಕೆಪಾಸಿಟಿನ ಅದ್ರ ಮೇಲೆ ಬಿಟ್ಟು ಒಂದು ಪಾಸ್ ನೀವು ಕೊಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಲಕ್ಷ ಜನ ಹೆಂಗ್ ಬಂದ್ರು, ಯಾವ ಆಧಾರದಲ್ಲಿ ಬಂದ್ರು, ಅದನ್ನು ಕೂಡ ನೋಡ್ಬೇಕಾಗ್ತದಲ್ಲ. ನಾವು ಈಗ KCA ಸಿಬ್ಬಂದಿಗೆ ಅಲ್ಲಿ ತಕ್ಷಣದಲ್ಲಿ ಏನ್ ಗೊತ್ತಾ ಆಯ್ತು, ಅಲ್ಲಿ ಗೇಟ್ನ ತೆಗಿತಾ ಇಲ್ಲ ಅಥವಾ ತೊಂದರೆ ಆಗ್ತಾ ಇದೆ ಅಂದಾಗ ಅವರು ಪೊಲೀಸ್ನ ಮೊರೆ ಹೋಗ್ತಾರೆ, ಇಮಿಡಿಯೇಟ್ ಆಗಿ ನಮ್ಗೆ ಸಹಾಯ ಬೇಕು ಅಂತ ಕೇಳ್ಕೊಂತಾರೆ ಹೊರತು KCA ಸಿಬ್ಬಂದಿಗೆ ನೇರವಾಗಿ ನೀನ್ ಗೇಟ್ ಹಾಕು ಗೇಟ್ ತೆಗಿ ಅಂತ ಸರ್ಕಾರ ಏನು ನಿರ್ದೇಶನ ಕೊಡೋದಿಲ್ಲ. ಇದು ಸ್ಪಷ್ಟ. ವ್ಯವಸ್ಥೆ ಬಗ್ಗೆ ಮಾಹಿತಿ ನಿಮಗೆ? ವ್ಯವಸ್ಥೆ ಫ್ರೀ ಅಂತಾರೆ, ಟಿಕೆಟ್ ಅಂತಾರೆ, ಪಾಸ್ ಅಂತಾರೆ, ಜನಗಳು ಮಾಧ್ಯಮಕ್ಕೆ ಒಂದು ಪ್ರಕಟಣೆ ಕೊಟ್ಬಿಟ್ಟಿದ್ರು, ನಾವೇ ಹೇಳ್ತಾ ಇದ್ವಲ್ಲಿ ಸ್ವಾಮಿ. ಅದು ನಾವು ಮಾಧ್ಯಮಕ್ಕೆ ಕೊಡುವಂಥದ್ದು ಸರ್ಕಾರ ಕೊಡುವಂಥದ್ದಲ್ಲ, ಮುಖ್ಯಮಂತ್ರಿಗಳು ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರು ಕೊಡುವಂಥದ್ದಲ್ಲ. KCAನೇ ಅವರೇ ತೀರ್ಮಾನ ಮಾಡಿ ಟಿಕೆಟ್ ಇದ ಮಾಹಿತಿ ಸಂಪೂರ್ಣ ಬರ್ತದೆ, ಇದೆಲ್ಲ ಮಾಹಿತಿ ಬರುತ್ತೆ. ನಿಮಿಷ ಕೇಳಿಸ್ಕೊಳ್ಳಿ, ನಾಳೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜನ ಮೊಬೈಲ್ ಓಪನ್ ಮಾಡ್ತಾರೆ ಸ್ವಾಮಿ, ಬುಕ್ ಮೈ ಶೋನೋ ಟಿಕೆಟೋ ಇನ್ನೊಂದೋ ಮತ್ತೊಂದೋ, ನನಗೆ ಟಿಕೆಟ್ ಬೇಕು ಅಂತ ಕೇಳ್ಕೊಳ್ತಾರೆ. ಟಿಕೆಟ್ ಎಲ್ಲ ಬುಕ್ ಆಯ್ತಾ, ಟಿಕೆಟ್ ಇನ್ಯಾವುದು ಖಾಲಿ ಇಲ್ಲ ಬಿಡಪ್ಪ, ಅಲ್ಲಿ ಹೋಗಿ ಏನ್ ಮಾಡೋದು? ಕರೆಕ್ಟ್, ಸುಮ್ಮನಾಗ್ತಾರೆ. ವಾಸ್ತವ 200 ಸೀಟೋ 300 ಸೀಟೋ ಇರುತ್ತೆ, ಬುಕ್ ಆಯ್ತು, ಬುಕ್ ಮೈ ಶೋ ಬುಕ್ ಮಾಡ್ಕೊಡ್ತೀನಿ ನಾನು, ಇನ್ ಟಿಕೆಟ್ ಇಲ್ಲ, ಏನಂತ ಟಿಕೆಟ್ ಎಲ್ಲ ಹೋದ್ರು ಸಿಗಲ್ವಂತೆ. ಯಾವಾಗ ಇದು ಫ್ರೀ ಅನ್ನೋ ತರದಲ್ಲ ಆಯ್ತು, ಇಲ್ಲ ಪಾಸು ಅಂತ ಕ್ಲಾರಿಟಿ ಇಲ್ವೋ, ಎಲ್ಲರೂ ನುಗ್ಗಿದ್ರು ಅವಾಗ ದೊಂಬಿ ಆಯ್ತಲ್ಲಿ. ಇಲ್ಲ ಅದೇನೆ ದೊಂಬಿ ಆಗಿರೋದಂಗೆನೆ. KCA ಅಂತ ನಮಗ್ ಬಂದಿರೋ ಮಾಹಿತಿ, ಪಾಸು ಉಚಿತವಾದ ಟಿಕೆಟ್ ಅಂದ್ರೆ ಯಾರು ಪ್ರಿಂಟ್ಔಟ್ ತಗೊಂಡ್ಬರ್ತಾರೆ ನಂಬರ್ ಜನರೇಟ್ ಆಗಿ ಅದನ್ನು ಮಾತ್ರನೇ ಎಂಟ್ರಿ ಅಂತಾನೆ ಇದ್ದಿದ್ದು, ಆಯ್ತಾ. ಅದು ಬಿಟ್ಟು ಜನ ಬಂದಿರೋದು, ಅದನ್ನ ಯಾರು ಗೊಂದಲ ಸೃಷ್ಟಿ ಮಾಡಿದ್ರೆ ನೀವು ಹೇಳೋ ಪ್ರಕಾರ ಲಕ್ಷಾಂತರ ಜನ ಬರ್ಲಿಕ್ಕೆ ಯಾರು ಆಹ್ವಾನ ಕೊಟ್ರು? ಬನ್ನಿ ಬನ್ನಿ ಭಾಗಿಯಾಗಿ ಅಂತ ಯಾರು ಟ್ವೀಟ್ ಚೆಕ್ ಮಾಡ್ಬಿಟ್ಟು ಹೇಳಿ ನನಗೆ. ಬನ್ನಿ ಭಾಗಿಯಾಗಿದ್ರೆ ವಿತ್ ಪಾಸೇನೆ, ಸಂಭ್ರಮದಲ್ಲಿ ಭಾಗಿಯಾಗಿ ಅಂತ ಯಾರು ಟ್ವೀಟ್ ಮಾಡಿ ಚೆಕ್ ಮಾಡ್ಬಿಟ್ಟು ಹೇಳಿ. ನಾನು ಹೇಳ್ತೀನಲ್ಲ, ಸಂಭ್ರಮದಲ್ಲಿ ಭಾಗಿಯಾಗಿದ್ರೆ ಇಡೀ ಕರ್ನಾಟಕ ಸಂಭ್ರಮದಲ್ಲಿ ಭಾಗಿಯಾಗಿದ್ರೆ ಎಲ್ಲ ಇಲ್ಲಿ ಬನ್ನಿ ಅಂತಲ್ಲ, ಅದಕ್ಕೆ ಪಾಸ್ ಇರುತ್ತೆ. KCAಗೆ ಯಾವತ್ತಾದ್ರೂ ಈ ತರ ಓದ್ಕೋಬೇಕಾಗುತ್ತೆ. ನಿಮ್ಗೆ ನಮ್ಗೆ ಗೊತ್ತಿರ್ತದೆ, ಯಾರಿಗೆ ಗೊತ್ತಿಲ್ಲ ಹೇಳಿ. ಯಾರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಂಟ್ರಿ ಆಗ್ಬೇಕಾದ್ರೆ ಯಾವುದೇ 5 ದಿನದ ಮ್ಯಾಚ್ ಆಗ್ಲಿ, 1 ದಿನದ ಮ್ಯಾಚ್ ಆಗ್ಲಿ, ಉಚಿತ ಮ್ಯಾಚ್ ಆಗ್ಲಿ, ಯಾವುದೇ ಮ್ಯಾಚ್ ಆಗ್ಲಿ, ಪಾಸ್ ಇಲ್ಲದಲ್ಲಿ ಟಿಕೆಟ್ ಇಲ್ಲದೆ ಯಾರು ಎಂಟ್ರಿ ಆಗಿದಾವ? ಇನ್ನೊಂದು ಸಿನಿಮಾ ತಾರೆಯರದ ಲೀಗ್ ಕೂಡ ನಡೀತದೆ, ಅವತ್ತು ಕೂಡ ಪಾಸ್ ಟಿಕೆಟ್ ಇಲ್ಲದೆ ಎಂಟ್ರಿ ಫ್ರೀ ಇಲ್ವಲ್ಲ.